ಸ್ನೇಹಿತರೆ, ಅಜಂತ ಎಲ್ಲೂರ ಬಂದಿದ್ದೇವೆ. ಟಿಕೆಟ್ ತಗೊಂಡಿವೆ. ಒಬ್ಬರಿಗೆ 40 ರೂಪಾಯಿ ಎಂಟ್ರೆನ್ಸು. ಇದು ಎಂಟ್ರೆನ್ಸು. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ ನೋಡಿ, ಹಿಂದುಗಡೆ ಟಿಕೆಟ್ ಕೌಂಟ್ರ್. ಅಜಂತ ಎಲ್ಲೂರ ಗುಹೆಗಳನ್ನು, ಕಲ್ಲಿನಲ್ಲಿ ಗುಡ್ಡದಲ್ಲಿ ಕೆತ್ತಿರುವಂಥ ಗುಹೆಗಳನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಟಿಕೆಟ್ ಕೊಟ್ಟಿದ್ದೆ. ಟಿಕೆಟ್ ಚೆಕ್ ಮಾಡಿದರು. ಚೆಕ್ ಮಾಡಿ ಈಗ ಅಜಂತ ಎಲ್ಲೂರ ಕೇವಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಗಾರ್ಡನ್ನು ಹೇಗೆ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇದ್ದೀರಾ. ಬೆಳಗ್ಗೆನೇ ಬಂದಿದ್ದೀವಿ. ಎಷ್ಟಾಗಿದೆ ಟೈಮ್? 7. ಬೆಳಗ್ಗೆ ಬಂದಿದ್ದೀವಿ. ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಬೇಗ ನೋಡಿಕೊಂಡು ಮುಂದೆ ಭೀಮಾಶಂಕರಿಗೆ ಹೋಗ್ಬೇಕು ದರ್ಶನಕ್ಕೆ. ಬೆಳಗ್ಗೆ 5 ಗಂಟೆಗೆ ದರ್ಶನ ಮಾಡ್ಕೊಂಡಿವಿ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಕ್ಲೈಮೇಟ್ ಹೇಗಿದೆ ನೋಡ್ತಾ ಇದ್ದೀರ. ಎರಡು ಕಿಲೋಮೀಟ್ರ್ ಆಗುತ್ತೆ. ನೀರು ತಗೊಳ್ಳಿಲ್ಲ ನೀನು? ಅಲ್ಲಿ ನೀರಿಲ್ಲ. ಯೂಟ್ಯೂಬ್ನಾಗ ಹೇಳಿದ್ದಾರೆ ನೀರು ತಗೊಂಬರ್ಬೇಕು, ಏನಂತ ತಿನ್ನಕ್ಕೆ ತಗೊಂಬರ್ಬೇಕು, ಅಲ್ಲಿ ಏನು ಸಿಗಲ್ಲ ಅಂತಂದ. ನಾವು ಬಂದಾಗ ಇಲ್ಲಿ ಮಾಡ್ತಿರಪ್ಪ ಎಲ್ಲರೂ. ಈಗ ಬೆಳಗ್ಗೆ ಅದಲ್ರಿ, ಯಾರು ಬಂದಿದ್ದಾರೆ. ಲೇಟ್ ಆಯ್ತು ಅಂದ್ರೆ ಬರ್ತಾರೆ. ಲೊಕೇಶನ್ ಎಲ್ಲೂರ ಕೇವ್ಸ್. ಎಲ್ಲೂರ ಕೇವ್ಸ್ ಲೊಕೇಶನ್. ಆ ಕಡೆಯಿಂದ ಬರ್ಬೋದು ನೋಡಿ. ಎಲ್ಲೂರ ಕೇವ್ಸ್ ಬಂದಿದ್ದೇವೆ. ಬಾ, ಹಿಂಗೆ ಹೋಗೋಣ. ಹೆಂಗೆ ಹೋಗುತ್ತಾ? ಹಿಂಗೆ ಹೋಗುತ್ತಾ? ಹಿಂಗೆ ಹೋಗ್ಬೋದ್ರಿ. ಹಿಂಗೆ ಹೋಗಿ ಬರ್ಬೋದು. ಎರಡು ಕಡೆ ಹೋಗ್ಬೋದು. ಅಲ್ಲ, ಎಷ್ಟು ಯಾವ ಕಡೆಗೆ ಜಾಸ್ತಿ ಅದಾವ? ಈ ಕಡೆಗೆ ಹೋಗ್ರಿ. ಈ ಕಡೆಗೆ ಮೊದಲು ಈ ಕಡೆ ಹೋಗ್ರಿ. ಯಾವುದು? ರೇಟ್ ಸೈಡ್ ಹೋಗ್ರಿ. ಮೊದಲಿಗೆ ತಿರ್ಸ್ಕೊಂಡು ಮಾಡಿದ್ವಿ. ಮೊದಲು ಇದು 40 ಅಂದರೆ 2 ಕಿಲೋಮೀಟ್ರ್. 2-3 ಕಿಲೋಮೀಟ್ರ್ ಅದಾವ 40 ಅಂದ್ರೆ. ಬೆಳಗ್ಗೆ ಬಂದೀವಿ ಅಂತೇಳಿ ಹೊರಗೈತ್ರಿ. ಬೆಳಗ್ಗೆ ಬಂದೀವಂತ ಏನು ಫ್ರೀ ಕೊಟ್ರ ದರ್ಶನ? ದರ್ಶನ ಫ್ರೀ ಇಲ್ರಿ, ಆರಾಮ್ಸೆ ಬರ್ಬೋದಲ್ರಿ. ಬಿಸಿಲಾಗಿ ಬರ್ಬೋದು, ಬರೋದು ಬೇರೆ ರೀ. ಬಿಸಿಲಾಗ ಕಷ್ಟ ಆಗ್ತೈತ್ರಿ. ಎಲ್ಲ ಬಿಸಿಲಾಗ ಕಷ್ಟ ಆಗುತ್ತೆ. ನೋಡ್ರಿ, ನೀವೆಲ್ಲ ಎಲ್ಲ ಕಡೆ ಓಡಾಡಬಹುದು. ನೋಡು, ನಮ್ಮ ಗೈಡ್ ಏನು ಹೇಳ್ತಾನೆ, ಬಿಸಿಲಾಗ ಕಷ್ಟ ಆಗ್ತಿತ್ತು, ಬೇಗ ಬಂದಿದ್ದು ಒಳ್ಳೇದಾಯ್ತು ಅಂತ. ಇದೇ ಮೇನ್ ನೋಡಿ. ಮೇನ್ ದೇವಾಲಯ ನೋಡ್ತಾ ಇದ್ದೀರಾ. ಇದು ಮೇನ್ ದೇವಾಲಯ. ಕೆತ್ತನೆ ಹೇಗಾಗಿದೆ ನೀವು ನೋಡ್ತಾ ಇದ್ದೀರಾ. ಬೆಟ್ಟನೇ ಕೆತ್ತಬಿಟ್ಟಿದ್ದಾರೆ. ಇದು
ಪ್ರಥಮವಾಗಿ ಕಾಣುವಂಥ ದೇವಾಲಯ ಆಗಿದೆ. ನೋಡಿ ಬೆಟ್ಟವನ್ನೇ ಹೇಗೆ ಕತ್ತರಿಸಿ ದೇವಾಲಯ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಂಟ್ರಿ ಆಗ್ತಾ ಇದ್ದೀವಿ. ಫಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಆನೆ ಬೆಟ್ಟ ಹೇಗೆ ಬರ್ತದೆ. ಎಲ್ಲರೂ ಕೆಳಗಿಂದ ಮನೆ ಕಟ್ತಾರೆ, ಇವರು ಮೇಲಿಂದ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಮೇಲಿಂದ ತುಂಡು ಮಾಡಿದ್ದಾರೆ. ಪಾಪಿಗಳು ಹೊಡೆದಾಕಿದ್ದಾರೆ ನೋಡಿ. ಆನೆ ಸೊಳ್ಳೆ ಕತ್ತರಿಸಿದ್ದಾರೆ ಪಾಪಿಗಳು. ಟೆರ್ರಿಸ್ಟ್ಗಳು ಮಾಡಿರೋ ಕೆಲಸ ಇದು. ಹಿಂಗೆ ಹೋಗೋಣ ಬಾ. ನೋಡಿ ಕಂಬ ಹೇಗೆ ಕಿತ್ತಿದ್ದಾರೆ. ಕಂಬ ಮೇಲೆ ಹೋಗ್ಬೋದಲ್ಲ? ಹಿಂಗೆ ಹೋಗೋಣ ಹಂಗೆ ಬರ್ರಿ. ನೋಡಿ ಕಲ್ಲು ಹಾಗೆ ಇದ್ದಾವೆ, ಮಧ್ಯದಲ್ಲಿ ಕಿತ್ತಿದ್ದಾರೆ. ರಾಮಾಯಣದ್ದು ಮಹಾಭಾರತದ್ದು ಸಾಲಿದ್ದಾವೆ. ಮಹಾಭಾರತ ಯುದ್ಧದ್ದಿರ್ಬೇಕಲ್ಲ. ಬುದ್ಧ 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 ಅನಿಸುತ್ತೆ. ದುರ್ಗೆ ಇರಬೇಕು. ಹಾಂ, ಬ್ರಹ್ಮ, ಚತುರ್ಮುಖ ಬ್ರಹ್ಮನ ಕೆತ್ತನೆ ಮಾಡಲಾಗಿದೆ. ಇದು ಒಂದು ದೊಡ್ಡ ಹೊಡೆದಾಕಿದ್ದಾರೆ. ಆನೆ ಇತ್ತು ಅನ್ಸುತ್ತೆ ಇಲ್ಲಿ. ಆನೆಗಳು ಮಹಾಭಾರತದ ಸಾಲು, ರಾಮಾಯಣದ ಸಾಲು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ನೀರು ಬೀಳ್ತಾ ಇದೆ. ಇಲ್ಲಿ ಯಾವುದೋ ಮೂರ್ತಿ ಇದೆ. ಆನೆಯ ಸಾಲು, ಸೊಂಡುಗಳನ್ನೆಲ್ಲ ಕತ್ತರಿಸಿದ್ದಾರೆ ಟೆರರಿಸ್ಟ್ಗಳು. ಆನೆ ಸೊಳ್ಳೆ ಕತ್ತರಿಸಿದೆ.
ದೇವಸ್ಥಾನ ಹಿಂದ್ಗಡೆ ಬಂದಿದ್ದೇವೆ. ಇದೊಂದು ಸರಿ ಇದೆ ನೋಡಿ, 2 ಆನೆ ಸರಿ ಇದ್ದಾವೆ, 2 ಸರಿ ಇದ್ದಾವೆ, ಅದನ್ನು ತಗೊಂಡಿದ್ದಾರೆ. ಭಾರತದ ಶಿಲ್ಪಕಲಾ ಕಂಡ್ರೆ ಹೊಟ್ಟೆ ಉರಿ ಮಕ್ಕಳಿಗೆ. ಅಲ್ಲಿ ಮೂರ್ತಿಗಳು ಕೆತ್ತಿದ್ದಾರೆ ಒಳಗಡೆ, ಮೂರ್ತಿಗಳು ಕೆತ್ತನೆ ಇದೆ ಒಳಗಡೆ ಸುತ್ತ ಮೂರ್ತಿಗಳ ಕೆತ್ತನೆ ಇದೆ. ಹಿಂಗೆ ಹೋಗೋಣ ಒಂದು ರೌಂಡ್. ಹಾಂ, ಇಲ್ಲಿ ಮೂರ್ತಿಗಳಿಲ್ಲ, ಇಲ್ಲಿ ಮೂರ್ತಿ ಇಲ್ಲ ಇಲ್ಲಿ. ಹಾಂ, ಮೂರ್ತಿಗಳಿಲ್ಲ. ಹಾಂ, ಫಸ್ಟ್ ಶಿವನ ದೇವಾಲಯ, ಶಿವನ ಮೂರ್ತಿ 8, 9 ಮೂರ್ತಿಗಳು ಕೆತ್ತಿದ್ದಾರೆ. ಸುತ್ತ ಶಿವ ಪಾರ್ವತಿ, ಮಧ್ಯದಲ್ಲಿ ಲಿಂಗ. ಇದು ವಿಷ್ಣು ಅನಿಸುತ್ತೆ. ನಂದಿ ಇದ್ದಾನೆ, ಶಿವ ಪಾರ್ವತಿ ಕೆಳಗಡೆ ನಂದಿ ಇದ್ದಾನೆ. ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ, ಬೆಳಕಿಲ್ಲ. ಇಂಥವು ಎಷ್ಟು 200 ಅದಾವ? ಎಷ್ಟು 200 ಅದಾವ ಇಂಥವು ಏನ್ರಿ ಗುಪ್ಪಗಳು? ಶಿವನ ದರ್ಶನ, ಶಿವನ ದೇವಸ್ಥಾನ. ಅಜಂತ ಎಲ್ಲೂರದಲ್ಲಿ ಶಿವನ ದರ್ಶನ ಮಾಡಿಕೊಂಡು. ಏನು ಪೂಜೆ ಇಲ್ಲಲ್ಲ? ಪೂಜೆ ಇಲ್ಲಲ್ಲಪ್ಪ ಇದಕ್ಕೆ. ಇಷ್ಟು ಜನ ಬಂದೋಗ್ತಾರೆ, ಪೂಜಾರಿ ಇಲ್ಲ. ಇಷ್ಟು ದೊಡ್ಡ ಶಿವಲಿಂಗ ಇದೆ, ಪೂಜೆ ಮಾಡೋರಿಲ್ಲ. ಪೂಜೆ ಇಲ್ಲದಿಲ್ಲ, ಸುಮ್ಮನೆ ನೋಡೋದು ನಡೀತಾರೆ. ಕೇವ್ಸ್ ಎಲ್ಲ ನೋಡ್ತಾ ಇದ್ರೆ ಇದು 21ನೇ ಕೇವ್ಸು. ಹೀಗೆ ಹೋಗ್ಬಿಟ್ಟು ಗೊತ್ತಿರಣ್ರಿ ಬಸವಣ್ಣ ಕಾಣ್ತದನ? ಲಿಂಗ ಅದ ಲಿಂಗ ಶಿವನಿನ ಎಲ್ಲ ಶಿವನ ದೇವಸ್ಥಾನಗಳು. ಬಂದಿದೆ ಶಿವನ ಮೂರ್ತಿ, ಶಿವಲಿಂಗ ಇದೆ.
ಮ್ಯಾಲೆ ಗಿಡಕ್ಕೆ ಹೋಗ್ರಿ ಎರಡನೇ ಫ್ಲೋರ್. ಹತ್ತು ಹಿಂಗೆ ಇಲ್ಲೇ ಇರ್ಬೇಕಲ್ಲ ತಕ್ಕ. ಹ್ಞೂ ಮೂರ್ತಿ ಇಲ್ಲ. ಬಸವಣ್ಣ ಇದು ಶಿವಲಿಂಗ. ಹಾಂ ಕಂಬಗಳು ಹೋಗ್ಯಾವ. ಎಂತಹ ಮನಮೋಹಕ ದೃಶ್ಯವನ್ನು ನೋಡ್ತಾ ಇದ್ರ ವೀಕ್ಷಕರೇ. ಹಿಂಗೆ ಹೋಗುತ್ತೆ ಮೇಲೆ ಮೇಲೆ ಹೋಗೋಣ. ಸ್ವಲ್ಪ ತೆಗಿಬೇಕು. ನಡಿ ಒಳಗೆ. ನೀರು ಬೀಳ್ತಾ ಇದೆ ನೋಡಿ ವೀಕ್ಷಕರೇ, ಜರಿಯಾಗಿ. ಜರಿ 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 ನೀರಿನ ಜರಿ. ಬೆಟ್ಟ ಈಗ ಕತ್ತರಿಸಿದ್ದಾರೆ. ಇದು ಕಲ್ಲು ಬೇರೆ ಇದೆ. ಕಲ್ಲು ಬೇರೆ ಇದೆ. ಡಿಫ್ರೆಂಟ್ ಇದೆ ಕಲ್ಲು. ಇಲ್ಲ, ಕಲ್ಲೇ ಬೇರೆ ಇದೆ. ಇದು ಈ ಕಲ್ಲೇ ಬೇರೆ ಇದೆ. ನೋಡಲ್ಲಿ ಮೇಲೆ ಇದೆ ಕಲರ್, ಕಲ್ಲಿನ ಕಲರ್ ಪೇಂಟ್ ಹೆಂಗೆ ಮಾಡ್ತಾರೆ. ಇವು ನಂಬರ್ 27 KV ಬಂದಿದ್ದೀವಿ. ಹಾಂ, ದಾರಿ ಬಂದ್ ಮಾಡ್ರೆ ಹಂಗೆ ಹೋಗಿಲ್ಲ. ದಾರಿ ಬಂದ್ ಮಾಡಿದ್ದಾರೆ ವೀಕ್ಷಕರಿಗೆ. ಅಲ್ಲಿಗೆ ಹೋಗ್ಬೇಕಾಯ್ತು ನಾವು. ಹಾಂ, 27 ಅಲ್ಲಿಗೆ ಹೋಗ್ಬೇಕಾಯ್ತು ನಾವು. ಇಲ್ಲಿ ದಾರಿ ಬಂದ್ ಮಾಡಿದ್ದಾರೆ, ಬೇಲಿ ಬಡ್ದುಬಿಟ್ಟಿದ್ದಾರೆ. ಅದು ನೀರು ಬೀಳ್ತಾ ಇದೆ ನೋಡಿ, ಜರಿ. ಮುಗ್ದಂಗ ಇಲ್ಲಿಗೆ. ನೋಡಿ ವೀಕ್ಷಕರೇ, ಹೇಗೆಲ್ಲ ಕೆತ್ತನೆ ಮಾಡಿದ್ದಾರೆ. ಕಂಬಗಳು ಹೇಗಿದ್ದಾವೆ ನೋಡಿ. RCC ಹೇಗಿದೆ. ಹಾಂ, RCC ಹೇಗಿದೆ. ಹಾಂ, ಮೂರ್ತಿಗಳು ಹೇಗಿದ್ದಾವೆ ನೋಡಿ. ಎದುರುಗಡೆ ಕಾಲು ಕಡ್ದಿದ್ದಾರೆ, ಆ ಕಡೆಯಿಂದ ಕಾಲು ಕಡ್ದಿದ್ದಾರೆ. ಮುಟ್ಟಾಳರು ಶಿವಲಿಂಗ ಇದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಲಿಂಗ ಇದು. ಓಂ ನಮಃ ಶಿವಾಯ.
ನೀರು ಬೀಳ್ತಿರೋ ದೃಶ್ಯ ನೋಡ್ತಾ ಇದ್ದೀರಾ ನೀವು. ನೋಡಿ ಇಲ್ಲಿಂದ ಗಿರಿಸ್ನೇಶ್ವರ ಸೌಂದರ್ಯ, ಬೆಟ್ಟದ ಸೌಂದರ್ಯವನ್ನು ವೀಕ್ಷಣೆ ಮಾಡಿ ವೀಕ್ಷಕರೆಲ್ಲ ನೋಡಿ. ಜರಿ ನೀರು ಹೇಗೆ ಹರಿತಾ ಇದೆ. ನಿನ್ನೆಲ್ಲ ಮಳೆ ಬಂದಿದೆ. ತುಂಬ ಚೆನ್ನಾಗಿದೆ ಪ್ಲೇಸು, ನೋಡ್ತಕ್ಕ ಪ್ಲೇಸು. ವೀಕ್ಷಣೆ ಮಾಡ್ಬೋದು ಬಂದು. ಮೇಲೆ ಹೋಗ್ಬೇಕಂತ ಇದ್ದೀವಿ. ಅಲ್ಲಲ್ಲಿ ಹಿಂಗೆ ಹೋಗೋಣ. ನೋಡಿ ಆಯ್ತಿದ್ದು ಗಣೇಶ ಜೋಗೇಶ್ವರಿ ಕೇವ್ ಮೇಲೆ. ಆ ದೇವಸ್ಥಾನ ನೋಡ್ಬೇಕಂತ ಎಷ್ಟೋ ದಿನದ ಆಸೆ ಅದು. ನಾನು ಫಸ್ಟ್ ನೆತ್ಕೊಂಡಿದ್ದೆನಲ್ಲ, ಯಾರ್ದ್ರಿ ಫಸ್ಟ್ ಟೆಂಪಲ್. ಅದನ್ನು ಯಾವಾಗ ನೋಡ್ತೀನಿ ಎಲ್ಲಿದೆ ಅಂತಿದ್ದೆ. ಹೆಂಗೆ ಕತ್ತಿದಾರಪ್ಪ ಬೆಟ್ಟ ಕೊರೋದು ಅಂತ ಇದ್ದೆ. ಇವತ್ತು ನೋಡೋದು ತಾನಾಗೆ ಕಾಲ ಕೂಡಿ ಬಂತು. ಭಾಳ ವರ್ಷದ ಆಸೆ ಅದ ನಮಗೆ. ಇಲ್ಲಿದೆ ಕೇವ್ ನಂಬರ್ 24A, 24B, 24B ಇದು ಮೂರ್ತಿಲ್ಲ, ಹೊಡೆದಿದ್ದಾರೆ. ಇದು ಗುಜರಾತಿ ಭಾಷೆ ಅಂತಾರೆ ಲೋಣಿ ಅಂತೇಳಿ. ಹಾಂ, ಲೋಣಿ ಅಂತ ಹಾಂ, ನೆಕ್ಸ್ಟ್ ಹೋಗಿ. ಇಲ್ಲೊಂದು ಕೇವ್ ಇದೆ, ಶಿವಲಿಂಗ ಇದೆ. ಶಿವಲಿಂಗ ಇದೆ. ಇಲ್ಲಿ ಬಸವಣ್ಣ ಇದ್ನ ಅನ್ಸುತ್ತೆ, ಹೊಡೆದಿದ್ದಾರೆ. ನೀರು ಹೆಂಗೆ ಇಳಿತಾ ಇದೆ ನೋಡಿ ಬೆಟ್ಟದಲ್ಲಿ. ವೀಕ್ಷಕರು ಗಮನಿಸಬೇಕು ಹೇಗೆಲ್ಲ ಮಾಡಿರ್ಬೋದು. ನಮ್ಮ ಪೂರ್ವಜರು ಹೇಗೆ ಬುದ್ಧಿ ಉಪಯೋಗಿಸಿ ಹೇಗೆಲ್ಲ ಮಾಡಿರ್ಬೋದು. ನಮ್ಮ ಕಲೆ, ಸಂಸ್ಕೃತಿ, ಪರಂಪರೆ ಉಳಿಸೋಕ್ಕೋಸ್ಕರ ಏನೆಲ್ಲ ಕಷ್ಟ ಬಿದ್ದಿದ್ದಾರೆ. ನಾವು ಅದನ್ನು ಉಳಿಸ್ಕೊಳ್ಳೋಕ್ಕಾಗದೆ ಮೂರ್ಖರಾಗಿ ಹೋಗ್ತಾ ಇದ್ದೀವಿ. ನೀರು ಹರಿತಾ ಇದೆ ಜರಿ ರೂಪದಲ್ಲಿ. ಕೃಷ್ಣೇಶ್ವರ ಬೆಳಗ್ಗೆ ದರ್ಶನ ಮಾಡ್ಕೊಂಡ್ವಿ. ಹಾಗಾಗಿ ಏನು ತೊಂದರೆ ಅನ್ನಿಸ್ಲಿಲ್ಲ ನಮಗೆ. ಹಾಗೆ ಬೆಳಗ್ಗೆನೇ ಬಂದುಬಿಟ್ಟಿವಿ. ಜೊತೆ ಎಲ್ಲರೂ ಕೇವ್ ನೋಡೋಕ್ಕೆ. ಬಿಸಿಲಿಲ್ಲಲ್ವಾ, ಆರಾಮಾಗಿ ತೋರಿಸ್ತಾ ಇದ್ದೀನಿ. ನಾವು ನೋಡ್ತಾಯಿದ್ದೀವಿ. ಬಿಸಿಲಿದ್ದರೆ ನಾವು ಇಷ್ಟು ನೋಡೋಕ್ಕಾಗ್ತಿದ್ದಿಲ್ಲ. ನೋಡಿ ಬೆಟ್ಟದ ಮೇಲೆ ಬಂದಿದ್ದೇವೆ.
ವೀಕ್ಷಿಸ್ತಾ ಇದ್ದೀರಾ ಪರಿಸರವನ್ನು. ಅಲ್ಲೇ ದೇವಸ್ಥಾನ ಇರೋದು ಗಿರಿಸ್ನೇಶ್ವರ. ಗಿರಿಸ್ನೇಶ್ವರ ದೇವಸ್ಥಾನದಿಂದ ವಾಕಬಲ್ ಡಿಸ್ಟೆನ್ಸ್ ಓನ್ಲಿ 1 ಕಿಲೋಮೀಟರ್ಸ್. ಹಾಗೆ ನಡ್ಕೊಂಬರ್ಬೋದು. ಹಾಗೆ ಜ್ಯೋತಿರ್ಲಿಂಗ ದರ್ಶನ ಆಗುತ್ತೆ, ಕೇವ್ಸ್ ನೋಡಿದಂಗೆ ಆಗುತ್ತೆ. ವೀಕ್ಷಕರು ಬರ್ಬೋದು. ಬೆಟ್ಟದ ಮೇಲೆ ಇದೆ ನೋಡಿ. ಓ ದೂರ ಹೋಗುತ್ತೆ ಬಿಡಿ, ಬೇಡ ನಮ್ಗೆ ಅಷ್ಟು ಕೆಪಾಸಿಟಿ ಇಲ್ಲ ದೂರ ಹೋಗಷ್ಟು.